ಮೀಟರ್ ಇಲ್ಲದೆ ಇದ್ರೆ ನಾನು ವಿಡಿಯೋ ಡಿಲೀಟ್ ಮಾಡ್ತಿದ್ದೆ. ನಾನು ಮೀಟರ್ ಇರೋನು, ಅದಕ್ಕೆ ಡಿಲೀಟ್ ಮಾಡಲ್ಲ. ಸಿಎಂ ಹೇಳಿದ್ರು ಆ ವಿಡಿಯೋ ಡಿಲೀಟ್ ಮಾಡಲ್ಲ. ಸತ್ರು ಕೂಡ ಆ ವಿಡಿಯೋ ಡಿಲೀಟ್ ಮಾಡಲ್ಲ. ಅವರ ಅಥವಾ ನಾನಾ ನೋಡಿಯೋ ಬಿಡೋಣ ಎಂದು ಡಾಗ್ ಸತೀಶ್ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಯಾಗಿದ್ದ ಡಾಗ್ ಸತೀಶ್ ಮೂತ್ರ ವಿಸರ್ಜನೆ ಮಾಡುತ್ತಿರುವ ವಿಡಿಯೋಗೆ ದಾದಾ ಯಾರು ಗೊತ್ತಾ ಹಾಡನ್ನ ಬಳಸಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ಆ ಬೆನ್ನಲ್ಲೇ ಸುದೀಪ್ ಅಭಿಮಾನಿಗಳ ಕೆಂಗಣ್ಣಿಗೆ ಡಾಗ್ ಸತೀಶ್ ಗುರಿಯಾದರು. ಇನ್ನು ರಜತ್ ಹಾಗೂ ವಿನಯ್ ಗೌಡ ಕೂಡ ಸತೀಶ್ಗೆ ವಿಡಿಯೋ ಡಿಲೀಟ್ ಮಾಡುವಂತೆ ವಾರ್ನಿಂಗ್ ನೀಡಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಆ ವಿಡಿಯೋ ಡಿಲೀಟ್ ಮಾಡಲ್ಲ ಎಂದು ಡಾಗ್ ಸತೀಶ್ ಸ್ಪಷ್ಟಪಡಿಸಿದ್ದಾರೆ. ಬಿಗ್ ಬಾಸ್ ಫಿನಾಲೆಯಲ್ಲಿ ಅವಮಾನ, ಅದಕ್ಕಾಗಿ ಇಷ್ಟೆಲ್ಲ ಮಾಡಿದ್ರಾ ಅಂತ ಕೇಳಿದ್ರೆ ಇದು ಸುಳ್ಳು. ಇದನ್ನ ನಾನು ತಲೆಗೆ ಹಾಕೊಂಡಿಲ್ಲ. ನಾನು ಮೂತ್ರ ವಿಸರ್ಜನೆ ಮಾಡಿದ್ರೆ ನ್ಯೂಸ್ ಆಗ್ತಿದೆ ಅಂತ ಎಲ್ಲಾ ಕಡೆ ಹೇಳ್ತಿರ್ತೀನಿ. ಅದನ್ನ ತೋರಿಸೋದಕ್ಕೆ ನಾನು ಮೂತ್ರ ವಿಸರ್ಜನೆ ಮಾಡುತ್ತಿರುವ ವಿಡಿಯೋ ಶೇರ್ ಮಾಡಿಕೊಂಡು, ಆದ್ರೆ ಈ ಕಾಮೆಂಟ್ಸ್ ಎಲ್ಲಾ ಸುಳ್ಳು, ತಂದಿಟ್ಟು ತಮಾಷೆ ನೋಡೋದನ್ನ ಯಾಕೆ ಮಾಡ್ತೀರಾ ಎಂದು ಮಾಧ್ಯಮಗಳಿಗೆ ಡಾಗ್ ಸತೀಶ್ ಹೇಳಿಕೊಂಡಿದ್ದಾರೆ. ಆದ್ರೆ ಅದೇ ಸಾಂಗ್ ಅನ್ನ ಯಾಕೆ ಯೂಸ್ ಮಾಡಿದ್ರಿ ಅಂತ ಕೇಳಿದಕ್ಕೆ ಆ ವಿಡಿಯೋಗೆ ಆ ಸಾಂಗ್ ಮ್ಯಾಚ್ ಆಗ್ತಾ ಇತ್ತು, ಅದಕ್ಕೆ ಹಾಕಿದ್ದೀನಿ. ಏನಾಯ್ತು? ಯಾರಿಗೆ ತೊಂದರೆ ಆಯ್ತು? ಅದು ನನ್ನಿಷ್ಟ. ಕಾಮೆಂಟ್ಸ್ ನಿಂದ ಹೊಟ್ಟೆ ತುಂಬುತ್ತಾ? ದುಡ್ಡು ಬರುತ್ತಾ? ಇಲ್ಲ ಅವರು ನಮಗೆ ಬಂದು ಊಟ ಹಾಕ್ತಾರಾ? ಈಗ ಕಾಮೆಂಟ್ಸ್ ನೋಡಿದ್ರೆ ಅಲ್ವಾ ನನಗೆ ಬೇಜಾರಾಗೋದು. ನಾನು ನೋಡೋದೇ ಇಲ್ವಲ್ಲ. ನನಗೆ ಮೀಟರ್ ಇಲ್ಲದೆ ಇದ್ರೆ ನಾನು ವಿಡಿಯೋ ಡಿಲೀಟ್ ಮಾಡ್ತಿದ್ದೆ. ನಾನು ಮೀಟರ್ ಇರೋನು, ಅದಕ್ಕೆ ಮಾಡಲ್ಲ. ಸಿಎಂ ಬಂದು ಹೇಳಿದ್ರು ಆ ವಿಡಿಯೋ ಡಿಲೀಟ್ ಮಾಡಲ್ಲ. ಸತ್ರು ಕೂಡ ಆ ವಿಡಿಯೋ ಡಿಲೀಟ್ ಮಾಡಲ್ಲ. ಅವರ ನಾನಾ ನೋಡಿಯೇ ಬಿಡೋಣ ಎಂದು ಹೇಳಿದ್ದಾರೆ ಡಾಗ್ ಸತೀಶ್. ಇಲ್ಲಿ ವೈಯಕ್ತಿಕ ಏನೂ ಇಲ್ಲ. ನನ್ನ ಪಡೆಗೆ ನಾನು ಇರೋದನ್ನ ಅವರು ಪ್ರಚೋದನೆ ಮಾಡುತ್ತಿರುವುದು ಫ್ಯಾನ್ಸ್ ಗಳಿಗೆ ಎತ್ತಿ ಕಟ್ಟಿದ್ದಾರೆ. ಇದೆಲ್ಲ ನನ್ನಿಷ್ಟ. ಈಗ ನಾನು ಶರ್ಟ್ ಅನ್ನ 5 ಲಕ್ಷದಾದ್ರೂ ಹೇಳ್ತೀನಿ, 30 ರೂಪಾಯಿದಾದ್ರೂ ಹೇಳ್ತೀನಿ. ಅದರಿಂದ ಯಾರಪ್ಪನ ದುಡ್ಡು ಹೋಗ್ತಿದೆ? ಓದೋಕೆ ಬರೆಯೋಕೆ ಬಾರದೇ ಇರೋರು ಥರ್ಡ್ ಕ್ಲಾಸ್ಗಳು ಈ ರೀತಿ ಮಾತಾಡ್ತಾರೆ. ಅವರಿಗೆ ಮನೆಯಲ್ಲಿ ಕೆಲಸ ಇರಲ್ಲ, ಕೂತ್ಕೊಂಡು ಹೀಗೆಲ್ಲ ಕಾಮೆಂಟ್ ಹಾಕೋದೇ ಕೆಲಸ. ಅದಕ್ಕೆ ನಾನೇನು ಮಾಡ್ಲಿ? ನಾನು FIR ಮಾಡಿಸಿ ಅರ್ಧ ಗಂಟೆಗೆ ಮೆಸೇಜ್ ಮಾಡಿಬಿಟ್ಟಿದ್ರು, ಸಿಗ್ತೀರಾ, ಕೂತ್ಕೊಂಡು ಮಾತಾಡೋಣ ಅಂತ. ನಾನು ಆ ತರದ ಮನುಷ್ಯ ಅಲ್ಲ. ನಾನು ಅವ್ರನ್ನ ಜೈಲಿಗೆ ಕಳಿಸುವವರೆಗೂ ಸುಮ್ಮನೆ ಬಿಡಲ್ಲ. ನಂದು ಈ ಕ್ಯಾಟಗರಿ. ಸಿಎಂ ಬಂದು ಹೇಳಿದ್ರು ವಾಪಸ್ ತಗೊಳ್ಳಲ್ಲ ಎಂದಿದ್ದಾರೆ ಡಾಗ್ ಸತೀಶ್. ಸ್ನೇಹಿತರೆ, ಡಾಗ್ ಸತೀಶ್ ಮಾಡ್ತಿರೋದು ಎಷ್ಟು ಸರಿ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.